ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. PUC ಪಾಸ್ ಆಗಿರ್ತಕ್ಕಂಥವ್ರಿಗೆ ನಮ್ಮ ಕರ್ನಾಟಕ ಲೋಕಾಯುಕ್ತದಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಹೊಸದಾಗಿ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು, ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಕೆಲಸ ಎಲ್ಲಿ ಖಾಲಿ ಇದೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಡಾಕ್ಯುಮೆಂಟ್ಸು ಏನು ಬೇಕು, ಯಾವ ಡೇಟಿಂದ ಯಾವ ಡೇಟ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು, ಇಷ್ಟೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕ್ವಿಕ್ಕಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಾಗಿರ್ತವೆ. ಈ ಹುದ್ದೆಗಳು ಸಂಪೂರ್ಣವಾಗಿ ಸರ್ಕಾರಿ ಹುದ್ದೆಗಳಾಗಿರ್ತವೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಕರ್ನಾಟಕ ಆಗಿರುತ್ತೆ. ಹೊಸದಾಗಿ ಜುಲೈ ತಿಂಗಳಲ್ಲಿ ನೋಟಿಫಿಕೇಶನ್ ಅನ್ನ ಹೊರಡಿಸಿರ್ತಕ್ಕಂಥದ್ದು. ಖಾಲಿ ಇರ್ತಕ್ಕಂಥ ಗ್ರೂಪ್ ಸಿ ಕ್ಲರ್ಕು ಕಮ್ಮು ಟೈಪಿಸ್ಟ್ ಹುದ್ದೆಗಳಿಗೆ ನೇರ ನೇಮಕಾತಿಗಳಿಗಾಗಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಇರೋದಿಲ್ಲ. ಇದು ಡೈರೆಕ್ಟ್ ಅಪಾಯಿಂಟ್ ಆಗಿರುತ್ತೆ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಕೆಲವು ಖಾಲಿ ಇರ್ತಕ್ಕಂಥ ಆಫೀಸ್ಗಳಲ್ಲಿ ಭರ್ತಿ ಮಾಡಿಕೊಳ್ಳೋಕ್ಕೋಸ್ಕರ ಗ್ರೂಪ್ ಸಿ ನಲ್ಲಿ ಬರ್ತಕ್ಕಂಥ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಮಾಡ್ಕೊಳ್ಳಕ್ಕೆ ಈ ಒಂದು ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಈ ನೇಮಕಾತಿಯ ವಿಶೇಷ ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಇರೋದಿಲ್ಲ. ಅಂದ್ರೆ ರೈಟಿಂಗ್ ಎಕ್ಸಾಮ್ ಯಾವುದು ಇರೋದಿಲ್ಲ. ಹೇಗೆ ಬನ್ನಿ ನೋಡೋಣ. ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿ ಹಾಕುವಂತವರು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದ್ರೆ PU ಬೋರ್ಡ್ ಇಂದ PUC ಯನ್ನ ಪಾಸ್ ಆಗಿರಬೇಕು, PUC ಕಂಪ್ಲೀಟ್ ಆಗಿರಬೇಕು ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಟೈಪಿಂಗ್ ಮಾಡೋದಕ್ಕೆ ಗೊತ್ತಿರಬೇಕು. ಟೈಪ್ ರೈಟಿಂಗ್ ನಲ್ಲಿ ಒಂದು ಸರ್ಟಿಫಿಕೇಟ್ ತಗೊಂಡಿರಬೇಕಾಗುತ್ತೆ. ಈ ಒಂದು ಅರ್ಹತೆ ಇರ್ತಕ್ಕಂಥವ್ರು ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನ ಹಾಕಬಹುದು. ಈ ಪೋಸ್ಟ್ಗೆ ಅರ್ಜಿ ಹಾಕೋದಕ್ಕೆ ಅರ್ಜಿಯ ಶುಲ್ಕ ಅಂದ್ರೆ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಜನರಲ್ ಕ್ಯಾಟಗರಿನವರಿಗೆ 250 ರೂಪಾಯಿ ಇರುತ್ತೆ ಮತ್ತು OBC ನವರಿಗೂ ಕೂಡ 250 ರೂಪಾಯಿ ಇರುತ್ತೆ. SC ST ಮತ್ತು ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರು, ತೃತೀಯ ಲಿಂಗಿಗಳು, ಹ್ಯಾಂಡಿಕ್ಯಾಪ್ಟ್ಗಳು ಇವರಿಗೆ ಸಂಪೂರ್ಣವಾಗಿ ಫ್ರೀ ಇರುತ್ತೆ. ಈ ಒಂದು ಅರ್ಜಿಯನ್ನ ಹಾಕಿರ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯಾಗಿ ಲಿಖಿತ ಪರೀಕ್ಷೆ ಇರೋದಿಲ್ಲ ಅಥವಾ ರೈಟಿಂಗ್ ಎಕ್ಸಾಮಿನೇಷನ್ ಅಂತ ಯಾವುದು ಇರೋದಿಲ್ಲ. ಅವರಿಗೆ ಟೈಪಿಂಗ್ ಇಂದು ಟೆಸ್ಟ್ ಕೊಡಲಾಗುತ್ತೆ. ಅಂದ್ರೆ ಅವರು ಟೈಪ್ ಮಾಡೋದನ್ನ ಇಷ್ಟು ಸೆಕೆಂಡ್ಗೆ ಇಷ್ಟು ವರ್ಡ್ಸ್ ಅಂತ ಹೇಳಿ ಟೈಪಿಂಗ್ ಕೊಡ್ತಾರೆ. ಸೊ ಅದರಲ್ಲಿ ಪಾಸ್ ಆದ್ರೆ ನೀವು ಫಾಸ್ಟ್ ಟೈಪಿಂಗ್ ಇದ್ರೆ ಖಂಡಿತ ಈ ಒಂದು ಜಾಬ್ಗೆ ಸೆಲೆಕ್ಷನ್ ಆಗಬಹುದು. ನೆಕ್ಸ್ಟ್, ಈ ಒಂದು ಪೋಸ್ಟ್ಗಳಿಗೆ ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಅವರೇ ಅಧಿಕೃತವಾಗಿರ್ತಕ್ಕಂಥ ನೋಟಿಫಿಕೇಶನಲ್ಲಿ ಕೊಟ್ಟಿರೋ ಪ್ರಕಾರ 34,100ರಿಂದ 67,600ವರೆಗೆ ಅತ್ಯುತ್ತಮ ವೇತನ ಶ್ರೇಣಿಯನ್ನು ಸಿಗಲಿದೆ ಎಂದು ಅವರ ಅಧಿಕೃತವಾದಂಥ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಯಾಲ್ರಿ ತುಂಬ ಚೆನ್ನಾಗಿದೆ. ಈ ಒಂದು ಜಾಬ್ನ ತೊಗೊಂಡಿರ್ತಕ್ಕಂಥವ್ರಿಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ಅಪ್ಲಿಕೇಶನ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಜುಲೈ 2026 17ನೇ ತಾರೀಕಿಂದ ಅಂದರೆ ಇದೇ 17ನೇ ತಾರೀಕಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸಲು ನೆಕ್ಸ್ಟ್ ಮುಂದಿನ ತಿಂಗಳು 17ನೇ ತಾರೀಕು ಆಗಸ್ಟ್ 2026ಕ್ಕೆ ಲಾಸ್ಟ್ ಆಗ್ತಾ ಇದೆ. ಆ್ಯಂಡ್ ಅಪ್ಲಿಕೇಶನನ್ನು ಹಾಕಿರುವಂಥವರು ಫೀಸ್ ಕಟ್ಟಲಿಕ್ಕೆ ಒಂದು ದಿನ ಎಕ್ಸ್ಟ್ರಾ ಅವಕಾಶ ಕೊಟ್ಟಿದ್ದಾರೆ. ಆಗಸ್ಟ್ 18ನೇ ತಾರೀಕುವರೆಗೂ ಅಪ್ಲಿಕೇಶನ್ ಫೀಸನ್ನು ಕಟ್ಬೋದು. ಸ್ನೇಹಿತರೆ, ಈ ಅಪ್ಲಿಕೇಶನ್ಗೆ ನಿಮ್ಗೆ ಅಧಿಸೂಚನೆಯ ಲಿಂಕು ನಿಮ್ಗೆ ಏನಾದರೂ PDF ಡೌನ್ಲೋಡ್ ಮಾಡ್ಕೊಂಡು ನಾವು PDF ಅನ್ನು ನೋಡ್ಕೊತೀವಿ ಅಂದರೆ ಅದಕ್ಕೊಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಲಿಂಕ್ ಬೇಕಾಗುತ್ತೆ. ಸೊ ಆ ನೋಟಿಫಿಕೇಶನ್ ಲಿಂಕು ಮತ್ತು ಅಪ್ಲಿಕೇಶನ್ ಹಾಕೋ ಡೈರೆಕ್ಟು ಲಿಂಕು, ಅಪ್ಲಿಕೇಶನ್ ಲಿಂಕು ಪ್ಲಸ್ ನೋಟಿಫಿಕೇಶನ್ ಲಿಂಕು ಎರಡನ್ನೂ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಸೊ ಅಲ್ಲೋಗಿ ನೀವು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಹುದ್ದೆಗಳ ವಿವರ ನೋಡಿ. ಖಾಲಿ ಹುದ್ದೆಗಳ ಒಟ್ಟು ವಿವರ 26 ಅಂದರೆ ಒಟ್ಟು 26 ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದರಲ್ಲಿ ಉಳಿಕೆ ಮೂಲೆ ವೃಂದ 25 ಹುದ್ದೆಗಳಿರ್ತವೆ. ಕಲ್ಯಾಣ ಕರ್ನಾಟಕಕ್ಕಾಗಿ ಒಂದು ಹುದ್ದೆ ಮೀಸಲಿರುತ್ತೆ. ಇದಕ್ಕೆ ದಾಖಲಾತಿಗಳು ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂತ ಅಂದರೆ SSLC ಮತ್ತು PUC ಮಾಸ್ ಕಾರ್ಡ್ಗಳು ಬೇಕಾಗುತ್ತೆ. ಜೊತೆಗೆ ನೀವು ಟೈಪಿಂಗಲ್ಲಿ ತೊಗೊಂಡಿರ್ತಕ್ಕಂಥ ಸರ್ಟಿಫಿಕೇಟು, ಟೈಪಿಂಗ್ ಕಂಪ್ಲೀಟ್ ಮಾಡಿ ತೊಗೊಂಡಿರ್ತಕ್ಕಂಥ ಟ್ರೈನಿಂಗ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಜೊತೆಗೆ ಮೊಬೈಲ್ ನಂಬರು, ಇಮೇಲ್ ID, ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟನ್ನು ಕಡ್ಡಾಯವಾಗಿ ಇಟ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಯಾವುದೇ ರೀತಿ ಆಫ್ಲೈನ್ ಆಗಿರೋದಿಲ್ಲ. ಸೊ ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಈ ವಿಡಿಯೋದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನದಾಗಿ ಏನಾದರೂ ಮಾಹಿತಿ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ದಯವಿಟ್ಟು ಎಲ್ರಿಗೂ ನಮಸ್ಕಾರ.